ಸರ್, ಈಗ ನೆಕ್ಸ್ಟ್ ಪ್ರಶ್ನೆ ಬರುವಂಥದ್ದು ಏನಂತಂದರೆ, ಹಾಗಾದರೆ ಫೈನಾನ್ಷಿಯಲಿ ಸೆಟ್ಲ್ ಅಂತ ಆಗಬೇಕು ಅಂತಂದರೆ, ಯಾಕಂದರೆ ಅನಿಶ್ಚಿತತೆ ತುಂಬಿರುವಂಥ ಲೈಫು, ಹೀಗಾಗಿ ನಮಗೊಂದಷ್ಟು ಪಾಠಗಳು ನಾವು ಕಲ್ತ್ಕೋಬೇಕಲ್ವಾ. ಈಗ ನಾನು ಒಂದು ಸ್ವಿಚ್ ಹಾಕಿದ ತಕ್ಷಣ ನಾನು ಎಲೆಕ್ಟ್ರಿಷಿಯನ್ ಅಲ್ಲ ಅನ್ನೋದು ನನಗೆ ಗೊತ್ತು. ಆದರೆ ಒಬ್ಬ ಒಳ್ಳೆ ಎಲೆಕ್ಟ್ರಿಷಿಯನ್ ಆಗಬೇಕಾದ್ರೆ ನನಗೊಂದಷ್ಟು ವಿಚಾರಗಳು ಹೆಂಗೆ ಗೊತ್ತಿರಬೇಕು, ಅದೇ ಥರ ನಾನು ಫಿನಾನ್ಷಿಯಲಿ ಸೌಂಡ್ ಅಥವಾ ಸ್ಟೇಬಲ್ ಒಂದು ಮನೆ ನಡೆಸಬೇಕು ಅಥವಾ ಒಂದು ಜೀವನ ರೂಪಿಸ್ಕೊಳ್ಬೇಕಂದ್ರೆ ಒಂದಷ್ಟು ಲೆಸನ್ಸ್, ಒಂದಷ್ಟು ಬೇಸಿಕ್ ಲೆಸನ್ಗಳಾದ್ರೆ ನಮ್ಗೆ ಗೊತ್ತಿರಬೇಕಲ್ವ. ಆ ಥರ ಫೈನಾನ್ಷಿಯಲ್ ಬೇಸಿಕ್ ಲೆಸನ್ಗಳು ಯಾವುದು ಸರ್? ಹಾಗಾದರೆ ನಂಬರ್ 1, ನೀವು ಎಷ್ಟೇ ಯಂಗಾಗೇರಿ ವಿಲ್ ಬರೆಯೋದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ 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 ತುಂಬ ಜನ ಏನು ಅನ್ಕೋತಾರೆ ಅಂದರೆ, ಮೂವೀಸ್ಗಳನ್ನೆಲ್ಲ ನೋಡ್ಬಿಟ್ಟು ವಿಲ್ ಅಂತ ಹೇಳಿದ್ರೆ ಯಾವಾಗ ಹೇಳಿ ಅವ್ರು ಸಾಯೋ ಟೈಮು ಬರೆಯೋದು ಅನ್ಕೋತಾರೆ. ನೋನು, ನೀವು ಚೆನ್ನಾಗಿರಬೇಕಾದ್ರೆ ವಿಲ್ ಬರೀಬೇಕು. ಯಾಕಂತ ಹೇಳಿದ್ರೆ ಯಾರ ಲೈಫ್ ಹೇಗೆ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ವಿಲ್ ಬರೆಯುವಂಥದ್ದು ತುಂಬ ಇಂಪಾರ್ಟೆಂಟ್. ಒಳ್ಳೆ ಅಡ್ವೊಕೇಟ್ಸ್ಗಳ ಮುಖಾಂತರ ವಿಲ್ ಬರೀಬೇಕು. ಇಲ್ಲಾಂದರೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ದಾರಿನಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಾಗುತ್ತೆ ಅಂತ ಹೇಳ್ಬಿಟ್ಟು ದಿನನಿತ್ಯ ಅವ್ರು ನೋಡ್ತಾನೆ ಇರ್ತೀವಿ ಅದ್ರ ಬಗ್ಗೆ. ಸೊ ಆ ಕಾರಣಕ್ಕೋಸ್ಕರ, ಯಾಕಂದರೆ ಯಾರ ಅಸೆಟ್ ಅಂದರೆ ನೀವು ಮಾಡಿಟ್ಟಿರೋ ಅಸೆಟ್ಟು ಹೇಗೆ ಡಿಸ್ಟ್ರಿಬ್ಯೂಟ್ ಆಗಬೇಕು ಅನ್ನೋಂಥದ್ದು ಗೊತ್ತಾಗಬೇಕಂತ ಹೇಳಿದ್ರೆ ವಿಲ್ ಬರೀಬೇಕು. ಅದಕ್ಕೆ ನನ್ನ ಸೆಷನ್ಸಲ್ಲಿ ತುಂಬ ಪ್ರಾಶಸ್ತ್ಯ ಕೊಡ್ತೀನಿ ಅದಕ್ಕೆ. ಆ್ಯಂಡ್ ಎರಡನೇದೇನಂತ ಹೇಳಿದ್ರೆ, ನಾನು ಇದನ್ನು ಸರಿ ತಪ್ಪು ಅಂತ ವಾದ ಮಾಡೋದಕ್ಕಿಂತನೂ ಈ ಟಿಪ್ ಹೇಳಾದ್ಮೇಲಿಂದ, ಈ ಲೆಸನ್ ಹೇಳಾದ್ಮೇಲಿಂದ ಅದು ಅವರವರ ಭಾವಕ್ಕೆ ಬಿಟ್ಟಿದ್ದು ತೊಗೊಳ್ಳೋದು. ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಎಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ ಹೇಳ್ತೀನಿ ಗೊತ್ತಿರಬೇಕು. ಕ್ರಿಪ್ಟೋ ಕರೆನ್ಸಿನಲ್ಲಿ ಮತ್ತು F&Oನಲ್ಲಿ ಫ್ಯೂಚರ್ ಆ್ಯಂಡ್ ಆಪ್ಷನ್ ಅಂತ ಇದೆ ಒಂದು, ಅದರಲ್ಲಿ ಮತ್ತು ಪೆನ್ನಿ ಸ್ಟಾಕ್ಸ್ ಅಂತ ಬರುತ್ತೆ. ಈ ಪೆನ್ನಿ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟೇ ಮಾಡಬಾರ್ದು. ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ನಿಮ್ಮ ದುಡ್ಡನ್ನು ಒಂದು ಬರ್ನಿಂಗ್ ಜಾಗದಲ್ಲಿ ತೊಗೊಂಡೋಗಿಟ್ಟ ಹಾಗೆ. ಗೊತ್ತಿಲ್ಲ ಅದು ಯಾವತ್ತು ಸುಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಒಂದು ಧೈರ್ಯ ಮಾಡಿ ಜೈ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿರ್ತಾರಲ್ಲ, ಆ ಥರ ಹೋಗಿರುತ್ತೆ. ಹಂಗೂ ಏನಾದ್ರು ಮಾಡಲೇಬೇಕು ಅಂತಿದ್ರೆ ಎಲ್ಲೋ ಒಂದು ಸಣ್ಣ ಪರ್ಸೆಂಟ್ ಕಳ್ಕೊಂಡ್ರೂ ಪರವಾಗಿಲ್ಲ ಅನ್ನೋಂಗಿದ್ರೆ ಮಾತ್ರ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಈ 3 ಜಾಗಗಳಲ್ಲಿ ದಯವಿಟ್ಟು ಇನ್ವೆಸ್ಟೇ ಮಾಡಬೇಡಿ. ಇದು ನನ್ನ ಪರ್ಸ್ನಲ್ ರೆಕಮೆಂಡೇಷನ್. ಆ್ಯಂಡ್ ನಾನು ಸ್ಟ್ರಾಂಗಾಗಿ ಎಲ್ಲರಿಗೂ ಈ ನಿಲುವನ್ನು ವ್ಯಕ್ತಪಡಿಸ್ತೀನಿ. ಸೊ ಮತ್ತು ಇನ್ನೊಂದು 3ನೇದು ಏನಂತ ಹೇಳಿದ್ರೆ, ಕ್ವಿಕ್ ರಿಚ್ ಸ್ಕೀಮ್ಸ್ಗಳಿರುತ್ತೆ ಕೆಲವೊಂದು. ಇಲ್ಲಿ ದುಡ್ಡು ಹಾಕಿ ನೆಕ್ಸ್ಟ್ ಮಂತೆ ಡಬಲ್ಲು, 6 ತಿಂಗಳಿಗೆ ಡಬಲ್ಲು, ಈ ಥರ ಜಾಗಗಳಿಗೆ ದಯವಿಟ್ಟು ನಿಮ್ಮ ಬೆರಳಿನ ತುದಿನೂ ಇಡಬೇಡಿ ಅಂತ ಹೇಳ್ತೀನಿ. ಆಮೇಲೆ ತಿಂಗಳಿಗಿಷ್ಟು ಬಡ್ಡಿ, ಅದು ಹೋಗಲೇಬೇಡಿ. ನೀವು ಇನ್ವೆಸ್ಟ್ ಮಾಡಿಬಿಡಿ, ನಿಮಗೆ 2% 3% ನಿರಂತರವಾಗಿ ಕೊಡ್ತೀವಿ. 1 ತಿಂಗಳು ಕೊಡ್ತಾರೆ, 2 ತಿಂಗಳು ಕೊಡ್ತಾರೆ, 3 ತಿಂಗಳು ಕೊಡ್ತಾರೆ. 4ನೇ ತಿಂಗಳಿಂದ ನಿಜವಾದ ಗೇಮ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಕ್ವಿಕ್ ರಿಚ್, ನೀವೇನೋ ಸಡನ್ನಾಗಿ ದಿಢೀರಂತ ದುಡ್ಡು ಮಾಡ್ತೀನಿ ಅನ್ನೋಂಥ ಜಾಗಗಳಿಗೆ ನೀವು ಎಂಟ್ರ್ ಆಗ್ತೀರಾ ಅಂತ ಹೇಳಿದ್ರೆ ಪ್ರಾಬಬಲಿ ನೀವೆಲ್ಲೋ ಒಂದು ಕಡೆ ಹೋಗ್ಬಿಟ್ಟು ದುಡ್ಡನ್ನ ಕಳ್ಕೊತಾ ಇದ್ದೀರಾ ಅಂತ ಅರ್ಥ ಅಷ್ಟೇ. ಸೊ ಹಾಗಾಗಿ ಈ ಜಾಗದಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಆ್ಯಂಡ್ ನನ್ನ ಫೇವ್ರೇಟ್ ಇದು, ಇನ್ನೂ ಒಂದು ಲೆಸನ್ ನಾವೇನು ಕಲಿಬೇಕು ಅಂತ ಹೇಳಿದ್ರೆ, ಆಲ್ವೇಸ್ ನೆವರ್ ಡಿಪೆಂಡ್ ಓನ್ಲಿ ಆನ್ ಒನ್ ಸೋರ್ಸ್ ಆಫ್ ಇನ್ಕಮ್. ತುಂಬ ಜನ ಎಷ್ಟು ಸಲ ಹೇಳಿದ್ದೀನಿ ನಾನು, ಅಂದರೂ ಜನಗಳು ಇನ್ನೂ ಬುದ್ಧಿನೇ ಬರೋದಿಲ್ಲ ಅದಕ್ಕೆ. ಒಂದೇ ಒಂದು ಇನ್ಕಮ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದಕ್ಕೆ ಒಂದು ಮಾತಿದೆ, ಒಂದು ಬ್ಯೂಟಿಫುಲ್ ಮಾತಿದೆ, ಇಫ್ ಯು ಆರ್ ಡಿಪೆಂಡಿಂಗ್ ಆನ್ ಓನ್ಲಿ ಒನ್ ಇನ್ಕಮ್ ಸೋರ್ಸ್, ಯು ಆರ್ ಜಸ್ಟ್ 1 ಸ್ಟೆಪ್ ಅವೇ ಫ್ರಮ್ ದ ಪಾವರ್ಟಿ ಅಂತ. ಬಡತನಕ್ಕೆ ಒಂದೇ ಒಂದು ಹೆಜ್ಜೆ ಮುಂದೆ ಇರ್ತಾನೋ ಅವನಷ್ಟೇ. ಅದು ಸ್ಟಾಪ್ ಆಗ್ತಿದ್ದಂಗೆ ನಾವು ಬಡತನಕ್ಕೆ ಮುಗಿತೀವಿ. ಸೊ ಹಾಗಾಗಿ ಹ್ಯಾವ್ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್, ಬೇರೆ ಮೂಲಗಳಿರಬೇಕು. ಸೊ ಇಲ್ಲ ಅಂತ ಹೇಳಿದ್ರೆ ಅವ್ರು ಸಫರ್ ಮಾಡ್ತಾರೆ. ದೀಸ್ ಆರ್ ದಿ ಲೆಸನ್ಸ್ ಒನ್ ಶುಡ್ ಲರ್ನ್ ಫಾರ್ ಶ್ಯೂರ್.